ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಮ ಮಂದಿರ ಉದ್ಘಾಟನೆ ಆಗೋಕ್ಕೆ ಇನ್ನೊಂದು 20 ದಿನ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿ ರಾಮ ಭಕ್ತರನ್ನು, ಕರಸೇವಕರನ್ನು ಬೆದರಿಸುವ ತಂತ್ರಗಾರಿಕೆಗೆ ಕಾಂಗ್ರೆಸ್ ಬಂದಿರೋವಂಥದ್ದು ದುರಾದೃಷ್ಟಕರ. ಒಂದು ರೀತಿ ಸೇಡಿನ ರಾಜಕಾರಣಕ್ಕೆ ಕಾಂಗ್ರೆಸ್ ಇಳಿದಿರುವಂಥದ್ದು. ಆ ನಾಯಕತ್ವ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಒಪ್ಕೊಂಬಿಟ್ಟಿದ್ದೀರಿ ಅನ್ನೋ ದೃಷ್ಟಿಯಿಂದ ಈ ಥರದ ದ್ವೇಷದ ರಾಜಕಾರಣ ಮಾಡ್ತಾರೆ. ಯಾರಾದರೂ ಯುದ್ಧದಲ್ಲಿ ಗೆಲ್ತಾರೆ ಅಂದರೆ ಅವರು ಈ ಥರ ದ್ವೇಷದ ರಾಜಕಾರಣ ಮಾಡಲ್ಲ. ಸೋಲಿನ ಭೀತಿಯಿಂದ ಈಗ ಬರ್ತಾ ಇರೋ ಎಲ್ಲ ಸರ್ವೇನಲ್ಲೂ ಕೂಡ ನರೇಂದ್ರ ಮೋದಿ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಒಂದು ಮಾತುಗಳು ಏನು ಬರ್ತಾ ಇದೆ, ಅವರ INDA ಛಿದ್ರ ಆಗುವಂಥ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಮಯ ಬಂದಿದೆ. ಮತ್ತು DMK, ಎಸ್ಪೆಷಲಿ DMK ಅಂತೂ ಹಿಂದೂ ವಿರೋಧಿಯ ಒಂದು ಹೇಳಿಕೆಗಳನ್ನು ನಿರಂತರವಾಗಿ ಸನಾತನ ಧರ್ಮನೇ ಬಗ್ಗೆನೇ ಮಾತಾಡಿರುವಂಥದ್ದು. ಹಿಂದೆ ಅಯೋಧ್ಯೆ ವಿಚಾರ ಕೋರ್ಟಲ್ಲಿ ಬಂದಾಗ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಕಾಂಗ್ರೆಸ್, ಅವತ್ತು ಮಾಧ್ಯಮದೆಲ್ಲ ಬಂದಿದೆ, ಇದೇ ಕಾಂಗ್ರೆಸ್ ಸರ್ಕಾರ ರಾಮಾಯಣ ಅನ್ನೋದು ಒಂದು ಕಾಲ್ಪನಿಕ, ರಾಮ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಸಾಕ್ಷಿ ಇಲ್ಲ ಅಂತ ಹೇಳಿದಂಥವ್ರು ಕಾಂಗ್ರೆಸ್ ಅವರು. ಅವ್ರಿಗೆ ಈ ರಾಮನ ಮಂದಿರ ಕಟ್ಟುವಂಥದ್ದು ಅವ್ರಿಗಿಷ್ಟ ಇಲ್ಲ. ಅವ್ರಿಗೆ ಅಲ್ಲಿ ಬಾಬರ್ ಮಸೀದಿನೇ ಇದ್ದಿದ್ದರೆ ಅವ್ರಿಗೆ ಚೆಂದಾಗಿತ್ತು, ಅದೇ ಅವ್ರಿಗೆ ಸಂತೋಷ ಕೊಡ್ತಾಯಿತ್ತು. ಯಾಕಂದರೆ ಅದನ್ನೇ ಉಳಿಸ್ಕೊಂಬಂದಿದ್ದು ನರೇಂದ್ರ ಮೋದಿಯವರು. ನಮ್ಮ ಪ್ರಣಾಳಿಕೆಯಲ್ಲಿ, BJPಯ ಪ್ರಣಾಳಿಕೆಯಲ್ಲಿ ಸುಮಾರು 20-25 ವರ್ಷ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡಿರಿ, ಕಟ್ಟುವೆವು ನಾವು ರಾಮ ಮಂದಿರ ಕಟ್ಟುವೆವು ಅಂತೇಳಿ ನಾವು ಘೋಷಣೆ ಮಾಡಿದ್ರಿ. ಅದ್ರ ಪ್ರಕಾರ ಈಗ ಉದ್ಘಾಟನೆ ಆಗ್ತಾಯಿದೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಕರಸೇವಕರು 30 ವರ್ಷದ ಕೇಸು, 30 ವರ್ಷದ ಹಿಂದೆ ಕೇಸನ್ನು ಇವಾಗೇ ರೀಓಪನ್ ಮಾಡಿದ್ದಾರೆ. ಯಾಕೆ? ಅಯೋಧ್ಯೆ ಉದ್ಘಾಟನೆ ಆಗ್ತಾ ಇದೆ, ಮನೆಗೂ ಮಂತ್ರಾಕ್ಷತೆಯನ್ನು ಕಾರ್ಯಕರ್ತರು ತೊಗೊಂಡೋಗಿ ಕೊಡ್ತಾ ಇದ್ದಾರೆ. ಜನ ಭಾಳ ಒಂದು ರೀತಿ ದೇವರೇ ಮನೆ ಬಗ್ಗೆ ಬಂದಂಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಇದೆಲ್ಲ ಅವ್ರಿಗೆ ಒಂಥರ ಹೊಟ್ಟೆ ಉರಿ ಶುರುವಾಗಿದೆ. ಯಾಕೆಂದರೆ